ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೀಟಸ್ ಕ್ರಿಯೇಷನ್ಸ್. ಎಕ್ಸ್ಟರ್ ಗಾಡಿ ಉಂಟು, ಹೊಸ ಗಾಡಿ. ಇದರ ಕುರಿತು ಫುಲ್ ಫೀಚರ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮ್ಮ ಜೊತೆ ಅಭಿರಾಮನ್ ಅವರಿದ್ದಾರೆ. ನಮಸ್ತೆ. ನೋಡಿ, ಈ ಗಾಡಿ ನೀವು ಕರ್ನಾಟಕದಲ್ಲಿ ನೋಡಿರ್ಲಿಕ್ಕಿಲ್ಲ, ಯೂಟ್ಯೂಬಲ್ಲಿ ಅಂತೂ ನೋಡಿರ್ಲಿಕ್ಕಿಲ್ಲ. ನಾನು ಕರ್ನಾಟಕದಲ್ಲಿ ಡೆಲಿವರಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಕೇಳಿದೆ ಕಾಂಚನ ಹ್ಯುಂಡೈ ಅವ್ರ ಹತ್ರ. ಅವರಿಗೆ ಶೂರ್ ಇಲ್ಲ. ಸೊ ಇದು ನಾನು ಕರ್ನಾಟಕದಲ್ಲಿ ಯೂಟ್ಯೂಬಲ್ಲಿ ಅಂತೂ ಡೆಲಿವರಿ ಆದದ್ದು ನೋಡಲಿಲ್ಲ. ಇದು ನೈಟ್ ಎಡಿಷನ್ ಅಂತ 2 ವೀಕ್ಸ್ ಆಯ್ತಷ್ಟೇ ಬಂದು. ಫಸ್ಟ್ ಟೈಮ್ ಇದು ಪುತ್ತೂರಲ್ಲಿ ಬಂದದ್ದೀಗ. ನೋಡಿ, ಕಾರ್ ಬ್ಲ್ಯಾಕ್ ಎಡಿಷನ್. ಇದು ಬ್ಲ್ಯಾಕ್ ಎಡಿಷನ್ ಅಂದರೆ ಕಂಪ್ಲೀಟ್ ಬ್ಲ್ಯಾಕ್. ರೆಡ್ ಇದ್ದು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಲ್ಲಲ್ಲಿ. ಹಾಗೆ ಕೀ ಹತ್ತಿರ ಬಂದ ಕೂಡಲೇ ಆಟೋಮೆಟಿಕ್ ಸೆನ್ಸರಲ್ಲಿ ಓಪನ್ ಆಯಿತು. ಬ್ಲೂ ಲಿಂಕ್ ಅಂತ ಹೇಳೆಲ್ಲ ಕನೆಕ್ಷನ್. ಅದು ನೋಡಿ, ಇಲ್ಲಿ ಒಂದು ಬಟನ್ ಉಂಟು. ಈ ಬಟನ್ ಇದು ಕೀ ಲೆಸ್. ಇದು ಕೀ ಅಗತ್ಯವೇ ಇಲ್ಲ. ಇದನ್ನು ಹೀಗೆ ಒತ್ತಿದ್ರೆ ಆಯಿತು, ಓಪನ್ ಅದು ಗಾಡಿ ತೆಗೆದ್ರೆ ಆಯಿತು. ನೋಡಿ, ಒಳಗಡೆ ಸಹ ನೋಡಿ ಎಲ್ಲ ರೆಡ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಎಡಿಷನ್ ಆದ ಕಾರಣ. ಸ್ಟಾರ್ಟ್ ಸ್ಟಾಪ್ ಬಟನಲ್ಲಿ, AC ಇವೆಂಟ್ಸಲ್ಲಿ ಎಲ್ಲ ರೆಡ್ ಇದೆ ಎಲಿಮೆಂಟ್ಸ್. ನೆಕ್ಸ್ಟ್ ಇಲ್ಲಿ ಸ್ಟಿಚಸ್ ಎಲ್ಲ ನೋಡಿ, ಇದೆಲ್ಲ ರೆಡ್ಡಲ್ಲೇ ಕೊಟ್ಟಿದ್ದಾರೆ ಎಲ್ಲ ಸ್ಟಿಚಸ್. ನೋಡಿ, ಇದು ಅದರ ಟಚ್ ಸ್ಕ್ರೀನು. ನೋಡಿ, ಕೀ ಡಿಟೆಕ್ಟ್ ಆಗಲಿಲ್ಲ. ಕೀ ಒಳಗಿಡೆ ಇದ್ದರೆ ಅದು ಕೇಳೋದಿಲ್ಲ. ನೋಡಿ, ಕೀ ಒಳಗಿಟ್ಟರೆ ಮಾತ್ರ ಕೇಳೋದು. ನೋಡಿ, ಅಷ್ಟು ಗುಡ್ ಸೆನ್ಸರ್ ಅದರದ್ದು. ಕೀ ಒಳಗಿಡಬೇಕು. ಕಾರ್ನ ಒಳಗೆ ಕೀ ಬರೋದಿದ್ದರೆ ಅದು ಬಿಡುವುದೇ ಇಲ್ಲ ಸ್ಟಾರ್ಟ್ ಮಾಡಲಿಕ್ಕೆ. ನೋಡಿ, ಅದು ಟಚ್ ಸ್ಕ್ರೀನ್. ಹಾಗೆ ಆಂಡ್ರಾಯ್ಡ್ ಆಟೋ ಎಲ್ಲ ಉಂಟು ಅದರಲ್ಲಿ. ವೈರ್ಲೆಸ್ ಚಾರ್ಜಿಂಗ್ ಉಂಟು ಗಾಡಿಯಲ್ಲಿ. ಇಲ್ಲಿ ಉಂಟು ವೈರ್ಲೆಸ್ ಚಾರ್ಜಿಂಗ್. ಇದೆಲ್ಲ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಆಗಿರ್ತದೆ. ಬಟ್ ನಿಮಗೆ ಗೊತ್ತಾಗೋದು ಇದೆ, ಬ್ಲ್ಯಾಕ್ ಎಡಿಷನ್ ಗಾಡಿ. ಇದು ಇಲ್ಲಿವರೆಗೆ ನೀವು ನೋಡಿರಲಿಕ್ಕಿಲ್ಲ. ಇದು 1 ವರ್ಷ ಆಯಿತು ಗಾಡಿ ಬಂದು. ಸೊ ಉಳಿದದೆಲ್ಲ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಆಗಿದೆ. ನಿಮಗೆ ಇದರ ಒಂದು ಬ್ಲ್ಯಾಕ್ ಎಡಿಷನ್ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ರಿಯರ್ ವೈಪರ್ ಉಂಟು. ಇದು ಡಿಕ್ಕಿ. ನೋಡಿ, ಇಲ್ಲೆಲ್ಲ ರೆಡ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಬ್ಲ್ಯಾಕ್ ನೈಟ್ ಎಡಿಷನ್ ಅಂತ ಒಂದು ಬ್ಯಾಡ್ಜಿಂಗ್ ಉಂಟು ಅವರದ್ದು. ನೋಡಿ, ಇಲ್ಲಿ ನಮ್ಮದು ಕೆಲವು ಸಾಮಾನುಗಳೆಲ್ಲ ಉಂಟಾಯ್ತಾ. ಫೀಚರ್ಸ್ ಎಲ್ಲ ಸೇಮ್. ಟಾಪ್ ಮಾಡೆಲಲ್ಲಿ ಉಳಿದ ಯಾವ ಕಲರಲ್ಲಿ ಬರ್ತದೆ ಅದೇ ಫೀಚರ್ಸ್ ಇದರಲ್ಲಿ ಸಹ ಉಂಟು. ಈಗಿನ ಹೊಸ ಮಾಡೆಲ್ಗಳಲ್ಲಿ ಕೆಲವು ಬ್ಯಾಡ್ಜಿಂಗ್ ಮೋಸ್ಟ್ಲಿ ಎಕ್ಸ್ಟ್ರಾ. ನಾನು ಇದೆಲ್ಲ ಅದರಲ್ಲಿ ನೋಡಿದ ನೆನಪಿಲ್ಲ ನನಗೆ. ನೋಡಿ, ಇಲ್ಲೆಲ್ಲ ಎಕ್ಸ್ಟ್ರಾ ಒಂದು ಬ್ಯಾಡ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ ಕೆಳಗಡೆ. ಬಾಕಿ ಎಲ್ಲ ಫೀಚರ್ಸ್ ಉಳಿದ ಗಾಡಿಗೆ ಸೇಮ್. ಅದೆಲ್ಲ ನಿಮಗೆ ಬೇರೆಯವರ ಯೂಟ್ಯೂಬಲ್ಲಿ ಸಹ ಸಿಗ್ತದೆ. ಹೊಸತನ್ನು ಮಾತ್ರ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಟೇರಿಂಗಲ್ಲಿ ಯಾವುದು ಓಪನ್ ಮಾಡೋದು, ಬೇಸ್ ಮಾಡೆಲಿಂದ ಈ ಗಾಡಿಯಲ್ಲಿ ಬರ್ತದೆ. ಅದು ಬೇಸ್ ಮಾಡೆಲಿಂದಲೇ ಸನ್ ರೂಫ್ ಉಂಟು. ಬೇಸ್ ಅಲ್ಲ, ಬೇಸಿಗಿಂತ ಒಂದು ಮೇಲಿನ ಮಾಡೆಲ್. ಬೇಸಲ್ಲಿ ಬರೋದಿಲ್ಲ ಕಾಣ್ತದೆ. ನೋಡಿ, ಅದಕ್ಕೆ ಸ್ಟಾರ್ಟ್ ಆಗಬೇಕು ಗಾಡಿ. ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು. ಹಾಗೆ ನೋಡಿ, 1 ಟಚ್ಚಲ್ಲೇ ಅದು ಸನ್ ರೂಫ್ ಮೇಲೆ ಕೆಳಗೆ ಹೋಗ್ತದೆ. ನೋಡಿ, ಇದೊಂದು ಕೈಯಲ್ಲಿ ಮ್ಯಾನುವಲ್ ಆಗಿ ಇಲ್ಲಿ ತೋರಿಸಿ. ಇದು ಕೈಯಲ್ಲಿ ನಾವು ಮ್ಯಾನುವಲ್ ಆಗಿ ದುಡಬೇಕು. ಜಸ್ಟ್ ಇಷ್ಟೇ ಸಾಕು ಅಂತ ಹೇಳಿದರೆ. ಇಲ್ಲ, ನಮಗೆ ತೆಗೆಯುವಾಗ ಒಮ್ಮೆ ಹೀಗೆ ಒತ್ತಿದ್ರು ಅದು ಆಟೋಮೆಟಿಕ್ ಆಗಿ ಹಿಂದೆ ಹೋಗ್ತದೆ. ಅದು ನೋಡಿ, ಒಂಚೂರು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದರೆ 1 ಟಚ್ಚಲ್ಲಿ ಹೋಗ್ತದೆ. ಇಲ್ಲಿ ನೋಡಿ, ಹೀಗೆ ಮಾಡಿದರೆ 1 ಟಚ್. ಮತ್ತು ಇದೆಲ್ಲ ಉಂಟು, SOS, ಬ್ಲೂ ಲಿಂಕ್. ಇದು ಒತ್ತಿದರೆ ಗಾಡಿಯಲ್ಲಿ ಆದರೂ ಬಾಕಿ ಆದರೆ ಬರ್ತಾರೆ ತಗೊಂಡು ಹೋಗಲಿಕ್ಕೆ. ಇದು SOS, ಎಮರ್ಜೆನ್ಸಿ. ಅಂದರೆ ಗಾಡಿಗೆ ಆಕ್ಸಿಡೆಂಟ್ ಎಲ್ಲ ಆದರೆ ಕೂಡಲೇ ಇಲ್ಲಿ ಕೇಳ್ತದೆ ಅದು ಕಾಲ್ ಮಾಡಬೇಕಾ ಅಂತೇಳಿ. ಆಟೋಮೆಟಿಕ್ ಕಾಲ್ ಹೋಗಿ ಎಲ್ಲ ಹೆಲ್ಪಿಗೆ ಬರ್ತಾರೆ. ಇದು ಬ್ಲೂ ಲಿಂಕ್ ಅಂತ ಸಿಸ್ಟಮ್. ಅಂದರೆ ನಮ್ಮ ಗಾಡಿಯನ್ನು ಟ್ರ್ಯಾಕ್ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಇದು ಟಾಪ್ ಮಾಡೆಲಲ್ಲಿ ಮಾತ್ರ ಇರೋದು ಬ್ಲೂ ಲಿಂಕ್ ಸಿಸ್ಟಮ್. ಗಾಡಿ ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರು, ನಮ್ಮ ಫ್ರೆಂಡ್ಸ, ನಮ್ಮ ಫ್ಯಾಮಿಲಿಯವರ ತಗೊಂಡೋಗ್ತಾರೆ ಅಂತ ಹೇಳಿದರೆ ನಮ್ಮ ಮೊಬೈಲಲ್ಲಿ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಮತ್ತು ಕೀ ಅಗತ್ಯ ಇಲ್ಲ, ಮೊಬೈಲಲ್ಲೇ ಅನ್ಲಾಕ್ ಮಾಡಲಿಕ್ಕೆ ಆಗ್ತದೆ. ಬ್ಲೂ ಲಿಂಕಲ್ಲಿ ಆ ಸಿಸ್ಟಮ್ಸ್ ಎಲ್ಲ ಉಂಟು. ಸೊ 6 ಏರ್ ಬ್ಯಾಗ್ ಉಂಟು. ಇದಿನ್ನೂ ಸೇಫ್ಟಿ ರೇಟಿಂಗ್ ಟೆಸ್ಟಿಗೆ ಹೋಗಲಿಲ್ಲ. ಹಾಗೆಂತ ಹೇಳಿಕೊಂಡು ಏರ್ ಬ್ಯಾಗ್ 6 ಉಂಟು. ಸೊ ಸೇಫ್ಟಿಗೇನು ಹೆದರಬೇಕಂತಿಲ್ಲ. ನೋಡಿ, ಇದು ಅಲಾಯ್ ವೀಲ್ಸ್. ಟಾಪ್ ಮಾಡೆಲಲ್ಲಿ ಇದು ಬರ್ತದೆ. ಮೈಲೇಜ್ ಅದೇ ನಾನು ಈಗ ತೆಗೆದ, ಈಗ 2 ಡೇಸ್ ಆಯ್ತಷ್ಟೇ. ಅದು ಅವರವರ ಡ್ರೈವ್ ಮೇಲೆ ಡಿಪೆಂಡ್. ನೀವು ತುಂಬ ಸ್ಪೀಡ್ ಹೋಗ್ತೀರಾ ಅಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ 15ವರೆಗೆ ಸಿಗ್ತದಷ್ಟೇ. ಇಲ್ಲ ಒಂದು ಆ್ಯಾವ್ರೇಜ್ ಹೋಗ್ತೀರಿ ಅಂತ ಹೇಳಿದರೆ 17ವರೆಗೆ ಬರ್ತದೆ. ಮತ್ತು ಡೌನಲ್ಲೆಲ್ಲ ನೀವು ಇದ್ರ ರನ್ನಿಂಗ್ ಎಂಜಿನನ್ನು ರನ್ನಿಂಗಲ್ಲಿ ಇಡದೆ ಕ್ಲಚ್ಚಲ್ಲೇ ಹೋಗ್ತೀರಿ ಅಂತ ಹೇಳಿದರೆ ನಿಮಗೆ 23ವರೆಗೂ ಬರ್ತದೆ. ಅದು ಅವರ ಡ್ರೈವಿಂಗ್ ಮೇಲೆ ಡಿಪೆಂಡು.
ಫಸ್ಟ್ ಡೇ ನಾನು ಹೋಗುವಾಗ ಅಂದರೆ ತುಂಬ ಫ್ಯೂಯಲ್ ಎಕಾನಮಿ ನೋಡಲಿಕ್ಕೋಸ್ಕರ ಕ್ಲಚ್ ಹಿಡ್ಕೊಂಡು ಡೌನಲ್ಲಿ ಹಾಗೆಲ್ಲ ಹೋದದ್ದು. ನನಗೆ 23 ಸಿಕ್ಕಿದೆ. ನೆಕ್ಸ್ಟ್ ಡೇ ಬರುವಾಗ ಫುಲ್ಲು ಸ್ಪೀಡಲ್ಲೇ ಬಂದಾಗ 15 ಇತ್ತು ಮೈಲೇಜ್. ನೆಕ್ಸ್ಟ್ ಇವತ್ತಿಗೆ ಬರುವಾಗ 18 ಉಂಟು. ಸೊ ಅದು ಕರೆಕ್ಟ್ ಮೈಲೇಜ್ ಸಿಗಬೇಕಾದ್ರೆ 2000 ಕಿಲೋಮೀಟರ್ ರನ್ ಆಗಬೇಕು. ಈಗ ಆಲ್ಮೋಸ್ಟ್ 150 ಏನೋ ರನ್ ಆಗಿದೆ ಅಷ್ಟೇ. ಹೊತ್ತುತ್ತಾ ಇದೆ ಇಲ್ಲ ಕಚ್ಚಿಡ್ತೀಗ ಟಾಟಾಯ್ಕರ ಕಚ್ಚಿದೆಯಾ ಇದಕ್ಕೆ ಅದಾಕು ತೆಗೆಣದು ಅದು ಇದಕ್ಕೆ ಆಯಿತಾ. ಈಗ LED ಹಾಕಲು ಆ ಗಾಡಿ ಇಲ್ಲಿ ಈಗ ಬಹುಶಃ ಅಲ್ಲ ಇಲ್ಲೇ ತೆಗೋದು ಅಲ್ಲಿ ಒಂದು ಲಿವರ್ನಾಗ ಸಿಕ್ಕುತ್ತೆ ಅದರ ನೆಲ ಈ ಲಿವರ್ ಇದೆ ಅದರ ಒಂದು ಹಿಂಗೆ ಮಾಡೋಕ್ಕಿದೆ. ಹಿಂಗೆ ಮಾಡಿದ್ರೆ ಅದು ಬಿಡುತ್ತಿಲ್ಲ. ಇಲ್ಲಿ ಸಿಕ್ಸು ಅದು ನೋಡಿ 1.2 ಲೀಟ್ರ್ ಪೆಟ್ರೋಲ್ ಎಂಜಿನ್ ಇದು ಬರೆದಿದ್ದಾರೆ K 1.2 ಅಂತೇಳಿ. ಅದು ಇಂಥದ್ದು ಹಂಗೆ ಹೇಳಿದೆ ಲೀಟ್ರ್ನ ಲೆಕ್ಕ ಅಂಥದ್ದು. ಇದರ ಒಳಗೆ 1.2 ಲೀಟ್ರ್ ಪೆಟ್ರೋಲ್ ಒಮ್ಮೆಗೆ ಹಿಡಿತದೆ ಅಂತ ಹಾಗೆ. ಯಾವುದ್ರೊಳಗೆ? ಈ ಎಂಜಿನ್ ಒಳಗೆ ಬ್ಯಾಟ್ರಿ ಇದು ನೋಡಿ. ಇದು ವೈಪರಿಗೆ ಹೋಗೋ ನೀರೆಲ್ಲ ಇದೆಲ್ಲ ಇದೊಂದೇ ನಮಗೆ ನೋಡ್ಲಿಕ್ಕೆ ಇರೋದು. ಬಾಕಿ ಎಲ್ಲ ಅವರೇ ನೋಡಬೇಕು ಸರ್ವಿಸಲ್ಲಿ. ಅದೆಂಥದ್ದು? ಇದು ಯಾವುದು ಇದುವಾ? ಕೂಲೆಂಟ್. ಇದು ಎಂಜಿನ್ ಕೂಲೆಂಟ್ ಹಾಗೆ. ಇದು ಬ್ರೇಕ್ ಫ್ಲೂಯಿಡ್ ಇಲ್ಲೇ ಇರೋದು. ಬ್ರೇಕ್ ಫ್ಲೂಯಿಡ್ ಬಿಳಿ. ಹಾಂ ಬಿಳಿ ಎಲ್ಲ ಕಾಣ್ತದೆ. ಬಿಳಿ. ಹಾಂ ಹೌದು ಬಿಳಿ. ಇದು ನೋಡಿ ಇದು ಬ್ಯಾಟ್ರಿ. ಎಕ್ಸೈಡ್ನವರ ಬ್ಯಾಟ್ರಿ ಕೊಟ್ಟಿದ್ದಾರೆ ಬರುವಾಗ. ಸರಿ ಗೇಜ್ ಇದನ್ನು ತೆಗೆದು ಈಗ ಬಿಸಿ ಉಂಟು. ಈಗ ತೆಗೆದ್ರೆ ಇದೆಲ್ಲ ರೇಡಿಯೇಟ್ ನೋಡಿ. ಇದೆಲ್ಲ ಬಿಸಿ ಇರುವಾಗ ತೆಗೆದ್ರೆ ರಟ್ಟು ಹೋಗೋದು ಮೇಲೆ ನಮ್ಮ ಮೇಲೆ ರಟ್ಟು ಹೋಗೋದು. ಇದು ಕಂಪನಿ ವೆಲ್ಡಿಂಗ್ ಅಲ್ಲ? ಹಾಂ ವೆಲ್ಡಿಂಗ್ ಅಲ್ಲ ಅದು ಮೋಸ್ಟ್ಲಿ ಹೌದಾ ಅಂತ. ಪ್ಲಾಸ್ಟಿಕ್ ಕರಗಿದಾಗ ಉಂಟಪ್ಪ. ಹೊರಡುವ ಹಾಗಾದರೆ ಅಭಿರಾಮ ಹೊರಡು. ಹಾಂ ಇದೆಲ್ಲ ಸ್ಕ್ರಾಚ್ ಆಗೋದಾಗೆ ಎಲ್ಲ ಅವ್ರದ್ದು ರಬ್ಬರ್. ಇದು ಬೇರೆ ನೋಡಿ ಅಮ್ಮನವರ ಹತ್ತಿ ಕೂತ್ಕೊಂಡಿದ್ದಾರೆ ಕಾರಲ್ಲಿ. ಇನ್ನೀಗ ನಾವು ಪುತ್ತೂರಿಗೆ ಹೊರಟದ್ದು. ಅಭಿರಾಮನ ಕಾರಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ನೋಡುವ. ನೋಡಿ ಅಭಿರಾಮನವರು ರೆಡಿ ಆಗಿದ್ದಾರೆ. ಕಾರ್ ಸ್ಟಾರ್ಟ್ ಆಯ್ತು. ಗೇರ್ ಹಾಕಿ ಆಯ್ತು. ಹಿಡಿದು ಹೀಗೆ ಹಾಕುದು. ಹಾಂ ಎದುರು ಹೋಗುದು. ನೋಡಿ ನಾನು, ಅಮ್ಮ ಮತ್ತೆ ಅಭಿರಾಮ. ಎಸ್ ಹಾ ನೋಡಿ ನೋಡಿ ಒಳಗೆ ಸೌಂಡೇ ಇಲ್ಲ. ಸೌಂಡ್ಲೆಸ್. ಈಗ AC ಎಲ್ಲ ಆನ್ ಮಾಡಿ. AC ಆನ್ ಮಾಡುವ. ನೋಡಿ ಇಲ್ಲಿ ಕ್ಯಾಮರಾದ ವ್ಯವಸ್ಥೆ ಉಂಟು. AC ಆನ್ ಆಯಿತು. ನೋಡಿ AC ಗೆಲ್ಲ ವ್ಯವಸ್ಥೆ ನೋಡಿ ಇಲ್ಲಿ ಉಂಟು. ಮತ್ತು ಕೆಳಗಿಂದ ಬರ್ತದೆ. ಕೆಳಗಿಂದ ಆಫ್ ಮಾಡಿದೆ ನಾನು. ಇಲ್ಲಿ ಆನ್ ಮಾಡು. ಕೆಳಗೆ ಜಾಸ್ತಿ ಬರ್ಲಿಕ್ಕೆ ಕೊಟ್ಟರೆ ನೋಡಿ ನೋಡಿ ಸೈರನ್ ಆಗ್ತಾ ಉಂಟು. ನಾನು ಸೀಟ್ ಬೆಲ್ಟ್ ಹಾಕಿ ಅವರಿಗೆ ಬೊಬ್ಬೆ ಆಗ್ತಾ ಉಂಟು. ಈಗ ಸೀಟ್ ಬೆಲ್ಟ್ ಹಾಕ್ತೇನೆ ಆಯ್ತಾ. ಸೈರನ್ ನಿಲ್ತದೆ ನೋಡಿ. ಸೀಟ್ ಬೆಲ್ಟ್ ಹಾಕಿದೆ. ಅವ್ರು ನಿಂತಿತ್ತು. ಈಗ ಯಾವ ರಗಡೆ ಇಲ್ಲ. ಆಗ ಭಾರಿ ಬೊಬ್ಬೆ ಆಗಿತ್ತು. ನಾನು ಇವತ್ತು ದೇವರಿಗೆ ಹೂ ಇಡಲಿಲ್ಲ. ಅದೊಂದು ಇಟ್ಟು ಬಿಡುವ ಅಂತ. ಹೇಗಾಗ್ತಾ ಉಂಟಮ್ಮ ಗಾಡಿಯಲ್ಲಿ ಹೋಗ್ಲಿಕ್ಕೆ?
ಅಭಿರಾಮನ ಎಕ್ಸ್ಟರ್ ಗಾಡಿ ಖುಷಿ ಆಗ್ತದೆ. ಮತ್ತೆ ಬೇರೆ ಎಕ್ಸ್ಟರ್ ಅಂತ ಹೇಳಿಕ್ಕಿಲ್ಲ ಆಯ್ತಾ, ಇನ್ನು ಅದನ್ನು ಘಟೋತ್ ಗಜ ಅಂತಲೇ ಹೇಳುದು. ಸೌಂಡ್ ಇಲ್ಲ, ಮತ್ತೆ ಬೇರೆ ಖುಷಿ ಆಗ್ತದಾ? ಖುಷಿ. ಬೇರೆ ಏನಾದ್ರು ಹೇಳಿ ಅಲ್ಲ. ಫ್ಲಾಶ್ ಆನ್ ಉಂಟಾ ನಿಮ್ಮದು? ಇಲ್ಲ, ಉಂಟು. ಅದು ಆನ್ ಆಯ್ತಾ? ಹೌದು. ತುಂಬಾ ಅದ್ಭುತ ಎಕ್ಸ್ಪೀರಿಯನ್ಸು. ಸ್ಮೂತ್ ಆಗಿ ಹೋಗ್ತದೆ, ರಗಾಳ ಇಲ್ಲ, ಕಿರಿಕಿರಿ ಇಲ್ಲ, AC ಹಾಕೊಂಡು ಜಾಲಿ ಮಾಡಿಕೊಂಡು ಹೋಗ್ಬೋದು. ದೂರ ದೂರ ಟ್ರಿಪ್ ಇದ್ರೆ ನಮ್ಮ ಅಭಿರಾಮನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧಾರಾಳ ಒಂದು ಬಜೆಟ್ ಅಲ್ಲಿ ಟ್ರಿಪ್ ಮಾಡಿ ಕೊಡುವ. ಸರಿ, ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.